ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಧಾರವಾಡ ನೇರ ರೈಲು ಮಾರ್ಗ ಯೋಜನೆಯಲ್ಲಿ 600 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು 1 ತಿಂಗಳಲ್ಲಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಟೆಂಡರ್ ಕರೆಯಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿ ಧಾರವಾಡ ಹೊಸ ರೈಲು ಮಾರ್ಗ ಕೇಂದ್ರದ ಮಾಜಿ ಸಚಿವ ದಿವಂಗತ ಸುರೇಶ್ ಅಂಗಡಿ ಅವರ ಕನಸಿನ ಯೋಜನೆ ಇದಾಗಿದ್ದು ಕಳೆದ 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಈಗ ಬೆಳಗಾವಿ ಜಿಲ್ಲೆಯ 600 ಎಕರೆ ಭೂಮಿ ಸ್ವಾಧೀನ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಸದ್ಯ ಲೋಂಡ ಮಾರ್ಗವಾಗಿ ತೆರಳಬೇಕಾಗಿದೆ. ಯೋಜನೆಯಿಂದ ಬೆಳಗಾವಿಯಿಂದ ಕಿತ್ತೂರು ಮಾರ್ಗವಾಗಿ ಧಾರವಾಡಕ್ಕೆ 75 ಕಿಲೋಮೀಟರ್ ಮಾರ್ಗ ಇಳಿಕೆ ಆಗಲಿದೆ. 3 ಗಂಟೆಯ ಬದಲಾಗಿ ಕೇವಲ 1.5 ಗಂಟೆಯಲ್ಲಿ ಧಾರವಾಡ ತಲುಪಬಹುದು. ಈ ರೈಲು ಯೋಜನೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಬೆಳಗಾವಿ, ಧಾರವಾಡ ಹಾಗೂ ಹುಬ್ಬಳ್ಳಿ ತ್ರಿವಳಿ ನಗರವಾಗಿ ಅಭಿವೃದ್ಧಿಗೆ ಪೂರಕವಾಗಲಿದೆ. 2020ರಲ್ಲಿ ಸುರೇಶ್ ಅಂಗಡಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದ ವೇಳೆ ಈ ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಇದಕ್ಕಾಗಿ 900 ಕೋಟಿ ರೂಪಾಯಿ ಅನುದಾನವನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟಿತ್ತು. ಬಳಿಕ ಭೂ ಸ್ವಾಧೀನ ಪ್ರಕ್ರಿಯೆ ವಿಳಂಬ ಹಿನ್ನೆಲೆ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಕಳೆದ 1 ವರ್ಷದಿಂದ ಸಂಸದ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ನಿರಂತರ ಸಭೆ ನಡೆದಿದ್ದು ಈಗ ಬೆಳಗಾವಿ ಜಿಲ್ಲೆಯಲ್ಲಿ 600 ಎಕರೆ ಭೂ ಸ್ವಾಧೀನ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಮಾಹಿತಿ ನೀಡಿದ್ದು, ಬೆಳಗಾವಿ ಧಾರವಾಡ ನೇರ ರೈಲು ಮಾರ್ಗ ಯೋಜನೆ ಕಳೆದ 4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು 5 ತಿಂಗಳಿಂದ ಭೂ ಸ್ವಾಧೀನ ಪ್ರಕ್ರಿಯೆ ತ್ವರಿತಗೊಳಿಸಿದ್ದೇವೆ. ಭೂ ಸ್ವಾಧೀನ 2 ಹಂತದಲ್ಲಿ ನಡೆಯಲಿದ್ದು, ಮೊದಲ ಹಂತದಲ್ಲಿ 600 ಎಕರೆ, ಎರಡನೇ ಹಂತದಲ್ಲಿ ಮತ್ತೆ 600 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಲಾಗುತ್ತೆ. ಒಟ್ಟು 1200 ಎಕರೆ ಭೂ ಸ್ವಾಧೀನ ಪೂರ್ಣಗೊಂಡಿದ್ದು, ಇದರಿಂದ ಬೆಳಗಾವಿ ಬೆಂಗಳೂರಿಗೆ ಹೋಗಲು ಲೋಂಡಾ ಬದಲು ನೇರವಾಗಿ ಧಾರವಾಡ ಮೂಲಕ ಹೋಗಬಹುದಾಗಿದೆ. ಅದೇ ರೀತಿ ವಂದೇ ಭಾರತ್ ರೈಲು ಕೂಡ ತುಂಬಾ ವೇಗವಾಗಿ ತಲುಪಲಿದೆ. ಬರುವ 1 ತಿಂಗಳಲ್ಲಿ ರೈಲ್ವೆ ಇಲಾಖೆ ಟೆಂಡರ್ ಕರೆಯಲಿದೆ. ಅದಕ್ಕೆ ಬೇಕಾದ ದುಡ್ಡನ್ನ ನಾವು ವಿತರಣೆ ಮಾಡ್ತೀವಿ. ಅಂತಿಮ ಅಧಿಸೂಚನೆ ಹೊರಬಿದ್ದು ಈಗಾಗಲೇ ಭೂ ಸ್ವಾಧೀನವಾದ 700 ಎಕರೆ ಸರ್ಕಾರದಿಂದ ಸ್ವೀಕೃತಿಯಾಗಿದೆ. ಇನ್ನುಳಿದ ಭೂಮಿಗಾಗಿ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಬರುವ 1 ತಿಂಗಳ ಒಳಗೆ ಅದು ಕೂಡ ಸಾಧ್ಯವಾಗಲಿದೆ ಎಂದು ವಿವರಿಸಿದರು. 2 ವರ್ಷದಲ್ಲಿ 75 ಕಿಲೋಮೀಟರ್ ರೈಲು ಮಾರ್ಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಬೆಳಗಾವಿ, ದೇಸೂರ, ಎಂಕೆ, ಹುಬ್ಬಳ್ಳಿ, ಕಿತ್ತೂರ, ತೇಗೂರ ಮೂಲಕ ಧಾರವಾಡಕ್ಕೆ ರೈಲು ಮಾರ್ಗ ಸಂಪರ್ಕ ಕಲ್ಪಿಸಲಿದೆ. ನಮ್ಮ ಬೆಳಗಾವಿ ನಗರಕ್ಕೆ ದೇಸೂರು ಸ್ಟೇಷನ್ಗೆ ಡೈರೆಕ್ಟ್ಲಿ ಧಾರವಾಡಿಂದ ಬೆಳಗಾವಿ ನಗರದಲ್ಲಿ ದೇಸೂರು ಸ್ಟೇಷನ್ ತನಕ ಒಂದು ರೈಲ್ವೆ ಲೈನ್ ಮಾಡಬೇಕಂತ ಹೇಳಿ ಕೇಂದ್ರ ಸರ್ಕಾರದ್ದು ಮಹತ್ವಾಕಾಂಕ್ಷಿ ಯೋಜನೆ ಇತ್ತು. ಹಿಂದಿನ 3.5-4 ವರ್ಷದಿಂದ ಅದು ಹಾಗೆ ಪೆಂಡಿಂಗ್ ಇತ್ತು. ನಾವು ಒಂದು ಹಿಂದಿನ 5 ತಿಂಗಳಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಪ್ರಾಸೆಸ್ನು ನಾವು ಸ್ಪೀಡ್ ಅಪ್ ಮಾಡಿದ್ದೀವಿ. ಅದರಲ್ಲಿ 2 ಫೇಸಲ್ಲಿ ಪ್ರಾಜೆಕ್ಟ್ ಆಗುತ್ತೆ. ಒಂದು 600 ಎಕರೆದು ಲ್ಯಾಂಡ್ ಅಕ್ವಿಸಿಷನ್ ಇದೆ, ಇನ್ನೊಂದು ಫೇಸಲ್ಲಿ 600 ಎಕರೆದಿದೆ. ಒಟ್ಟು ಸೇರಿ 1200 ಎಕರ್ಸ್ ಲ್ಯಾಂಡ್ ಅಕ್ವಿಸಿಷನ್ ಏನಿತ್ತು, ನಾವು 5 ಮಂತ್ಸ್ ಒಳಗಡೆ ಅದನ್ನು ಮುಕ್ತಾಯ ಮಾಡ್ಕೊಂಡಿದ್ವಿ. ಇದರಿಂದ ಯಾರು ಬೆಂಗಳೂರಿಂದ ಬೆಳಗಾವಿಗೆ ಬರಲಿಕ್ಕಿದ್ದಾರೆ, ಹಿಂದೆ ಮತ್ತೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗೋರಿದ್ದಾರೆ, ಲೋಂಡಾ ಮುಖಾಂತರ ಹೋಗೋ ಅವಶ್ಯಕತೆ ಹೋಗ್ಬಿಡುತ್ತೆ. ಹಾಗೂ ವಂದೇ ಭಾರತ್ ಆ ಥರದ್ದು ಎಲ್ಲ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಡೈರೆಕ್ಟ್ಲಿ ಆವ್ರೇಜ್ ಸ್ಪೀಡ್ ಆಫ್ 120 ಕಿಲೋಮೀಟರ್ಸ್ ಮೇಂಟೈನ್ ಮಾಡಿ ಬೆಳಗಾವಿಗೆ ಟು ಆ್ಯಂಡ್ ಫ್ರೋ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನನ್ನ ಪ್ರಕಾರ ಇನ್ನೊಂದು ತಿಂಗಳ ಒಳಗಡೆ ರೈಲ್ವೆ ಇಲಾಖೆದವರು ಅದಕ್ಕೆ ಟೆಂಡರ್ವನ್ನು ಕರೀತಾರೆ. ಹಾಗೂ ಎಲ್ಲ ದುಡ್ಡನ್ನು ಏನು ನಾವು ವಿತರಣೆ ಮಾಡಲಿಕ್ಕಿದೆ ಅದನ್ನು ನಾವು ತಕ್ಷಣವೇ ವಿತರಣೆ ಮಾಡ್ಕೊಳ್ತೀವಿ. ಇದರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿ ಸರಿಸುಮಾರು 700 ಎಕರೆ ಆಲ್ರೆಡಿ ಸರ್ಕಾರದಿಂದ ನಮಗೆ ಸ್ವೀಕೃತಿ ಸಿಕ್ಕಿದೆ. ಮಿಕ್ಕಿದ ಲ್ಯಾಂಡ್ ಏನಿದೆ ಅದಕ್ಕೆ ಆಲ್ರೆಡಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ನನ್ನ ಪ್ರಕಾರ ಇನ್ನೊಂದು ತಿಂಗಳ ಒಳಗಡೆ ಇದಕ್ಕೂ ಸಾರ್ಥಕತೆ ಸಿಗುತ್ತೆ. ನಮ್ಮ ಬೆಳಗಾವಿ ನಗರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ನಾವು ಈ ಬೇಸಿಗೆ ಸಮಯದಲ್ಲಿ ಕುಡಿಯುವ ನೀರಿನ ಅಭಾವ ಆಗಬಾರ್ದಂತ ಹೇಳಿ ನಾವು ಮೀಟಿಂಗ್ಸ್ ಮಾಡ್ಕೊಂಡಿದ್ವಿ. ಒಂದೆರಡು ಕಡೆ ನಗರ ಸ್ಥಳೀಯ ಸಂಸ್ಥೆಗಳು ಬಿಟ್ಟರೆ, ಮಚ್ಚೆ ಪೀರನವಾಡಿ ಬಿಟ್ಟರೆ ಬೇರೆ ಯಾವ ಕಡೆನೂ ದೊಡ್ಡ ಮಟ್ಟದ ಸಮಸ್ಯೆಗಳು ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಮಧ್ಯ ಮಧ್ಯದಲ್ಲಿ ಮಳೆನೂ ಆಗ್ತಾ ಇದೆ. ಹಾಗೂ ಕೃಷ್ಣಾ ನದಿ ಇರ್ಬೋದು, ಹಿಡಕಲ್ ಡ್ಯಾಮಿಂದ ನೀರು ಬಿಡೋದಿರ್ಬೋದು, ಹಾಗೂ ಮತ್ತು ಮಲಪ್ರಭಾದಲ್ಲಿ ನೀರು ಬಿಡೋದಿರ್ಬೋದು, ಕೆನಾಲ್ಗಳಲ್ಲಿ ನೀರು ಬಿಡೋದಿರ್ಬೋದು, ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಆ ಆದೇಶಗಳನ್ನು ಹೊರಡಿಸ್ಕೊಂಡು ನಾವು ಆ ಕ್ರಮಗಳನ್ನು ವಹಿಸ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ಈ ಮೇ 10-15 ಡೇಟಲ್ಲಿ ಇನ್ನೊಂದು ರೌಂಡ್ ನೀರಿನ ಬಿಡುಗಡೆ ಮಾಡ್ತೀವಿ. ಬೇಸಿಗೆಗೋಸ್ಕರ ನಾವು ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 6-7 TMC ಉಳಿಸ್ಕೊಂಡೇ ನಾವು ಬಿಡ್ತೀವಿ.
ಸೊ ನನ್ನ ಪ್ರಕಾರ ನಮ್ಮ ಜಿಲ್ಲೆನಲ್ಲಿ ಕುಡಿಲಿಕ್ಕೆ ನೀರಿನ ಅಭಾವ ಆಗಲ್ಲ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಮಹಾರಾಷ್ಟ್ರ ಸರ್ಕಾರಕ್ಕೆ ಈಗಾಗಲೇ ಕೃಷ್ಣಾ ನದಿನಲ್ಲಿ ನೀರು ಬಿಡಲಿಕ್ಕೆ ಮನವಿ ಪತ್ರವನ್ನು ಕಳಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅದನ್ನು ಪರಿಗಣಿಸಿದ್ದಾರೆ. ನಮ್ಮ ಮಾಹಿತಿ ಪ್ರಕಾರ ಈ ತಿಂಗಳಲ್ಲಿ ಆ 2 TMC ನೀರೇನಿದೆ ಅದು ಬಿಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.